Zee ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ತಗೊಳ್ಳಿ. ಬೇಡ ಸರ್. ಯಾಕೆ? ದೇವ್ರ ಪ್ರಸಾದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ ಸರ್? ಅಂದರೆ ಈ ಆಟೋ ತಗೊಳಕ್ಕೆ ದುಡ್ಡು ಕೊಟ್ಟಿರೋರು ಬೇರೆ ಯಾರೂ ಅಲ್ಲ ಸರ್, ನಮ್ಮಂಥ ಬಡ್ರ ಪಾಲಿಗೆ ದೇವರಾಗಿರೋ ಅಖಿಲಮ್ಮನವರು. ಒಂದಿನಾದರೂ ಅವ್ರ ಮಗನ ಆಟೋದಲ್ಲಿ ಕುಡಿಸ್ಕೊಂಡು ಹೋಗೋ ಸೌಭಾಗ್ಯ ಸಿಗ್ತಲ್ಲ ಸರ್, ಅಷ್ಟು ಸಾಕು ಸರ್ ನನಗೆ. ನಾಳೆನೋ ಬರಲ್ಲ ಸರ್? ಬೇಡ, ಬೇಕಾದರೆ ನಾನೇ ಹೇಳ್ತೀನಿ. ಸರಿ ಸರ್. ಪ್ರೀತು, ಫ್ಲೈಟಿಗೆ ಟೈಮ್ ಆಗುತ್ತೆ. ಸರಿ ಬರ್ತೀನಿ. ಪ್ರೀತು, ಹೊರಡು ಅಂದೆ. ಯಜಮಾನ್ರು ಬರ್ತಾ ಇದಾರೆ, ಹೋಗಿ ಕಾಫಿಗೆ ಇಡ್ತೀನಿ. ಪ್ರೀತು, ಫ್ಲೈಟ್ ಟೈಮ್ ಆಗ್ತಿದೆ, ಹೊರಡು ಅಂತ ಹೇಳಿದೆ ತಾನೇ? ಸರಿ ಹೋಗಿ ಬರ್ತೀನಿ ಮಾಮ್. ಆದಿತ್ಯ, ಕೆಲಸ ಹುಡ್ಕೊಂಡು ಹೋಗಿದ್ದಿ.
ಯಜಮಾನ್ರೆ, ನೀವು ಬಂದಿದ್ದೀರಿ ಅಂತ ಗೊತ್ತಾಯ್ತು, ಅದಕ್ಕೆ ಓಡ್ ಬಂದೆ. ಏನಾಯ್ತು ಹೋದ ಕೆಲಸ ಸಿಕ್ತಾ? ಇಲ್ಲ ಸಾರ್ಥಿ, ಎಲ್ಲೂ ಸಿಗ್ಲಿಲ್ಲ. ಎಲ್ಲರೂ ನನ್ನ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವ್ರ ಮಗ ಅನ್ನೋ ದೃಷ್ಟಿಲ್ಲೇ ನೋಡಿದ್ರು. ಯಾರು ಬರೀ ಆದಿತ್ಯಾಗಿ ನೋಡಲೇ ಇಲ್ಲ. ಎಲ್ಲರೂ ಗೌರವ ಕೊಡ್ತಾ ಇದ್ರು, ಆದರೆ ಯಾರೂ ಕೆಲಸ ಕೊಡಲಿಲ್ಲ. ಪ್ರತಿಯೊಬ್ಬರು ನಮ್ಮ ಕಂಪ್ನೀಲಿ ಅಖಿಲಾಂಡೇಶ್ವರಿ ಅವ್ರ ಶೇರ್ಸ್ ಇದೆ, ಮನೆಯಿಂದ ಆಚೆ ಹಾಕಿರೋ ಅವ್ರ ವಿರುದ್ಧ ನಿಮಗೇನಾದರೂ ನಾವು ಕೆಲಸ ಕೊಟ್ಟರೆ ಮುಂದೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಯಾರೂ ಕೇಳಲಿಲ್ಲ. ಅಮ್ಮನ ಮಗ ಅಂತ ಗುರುತಿಸ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಏನೋ ಇದೆ, ಆದರೆ ಅದೇ ಕಾರಣಕ್ಕೆ ನನಗೆ ಕೆಲಸ ಸಿಗ್ತಿಲ್ವಲ್ಲ ಅಂತ ಬೇಜಾರು ಇದೆ. ಮುಂದೆ ಹೇಗಪ್ಪ ಅನ್ನೋ ಯೋಚನೆ ಶುರುವಾಗಿದೆ. ಹೀಗೆ ಆದರೆ ನಾನು ಪಾರ್ವತಿನ ಹೇಗೆ ನೋಡ್ಕೊಳ್ಳಿ? Zee 5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.